ನಮಸ್ಕಾರ ಕರುನಾಡು, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಾಕದಾಗಿದ್ದೀನಿ. ಜೈಪುರಿಗೆ ಬಂದು ನಿಮ್ಗೆಲ್ಲರಿಗೂ ಹವಾ ಮಹಲ್ ತೋರಿಸಿಲ್ಲ ಅಂದ್ರೆ ಹೆಂಗೆ ಹೇಳಿ? ಟೈಮು ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತು. ಇವತ್ತು ಟೈಮ್ ಆಲ್ರೆಡಿ 6:30. ಬಟ್ ಇಲ್ಲೇ ಇದೆ ನೋಡಿ ಹವಾ ಮಹಲ್. ರಜಪೂತ್ನ ಸವಾಯ್ ಪ್ರತಾಪ್ ಸಿಂಗು 1799ರಲ್ಲಿ ಕಟ್ಟಿರೋಂಥ ಇದು ಹವಾ ಮಹಲು. ಟೋಟಲ್ ಆಗಿ 5 ಫ್ಲೋರ್ ಇದೆ. ಇದು ಕೆಳಗಡೆ 1, 2, 3, 4, 5 ರಾಜನ್ಗೆ 5 ಹೆಂಡತಿರಿದ್ರು. ಹಾಗಾಗಿ ಒಂದೊಂದು ಫ್ಲೋರ್ನು ಒಂದೊಂದು ಹೆಂಡತಿಗೆ ಅಂತ ಡೆಡಿಕೇಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ನೀವು ಶೇಪ್ ನೋಡಿ, ನೀವು ಒಂಥರ ಕಿರೀಟದ ಥರ ಇದೆ. ಯಾಕಂದರೆ ರಾಜ ಬಂದ್ಬಿಟ್ಟು ಕೃಷ್ಣನ ಭಕ್ತ, ಹಾಗಾಗಿ ಕೃಷ್ಣನ ಕಿರೀಟದ ಶೇಪಲ್ಲಿ ಇರಬೇಕು ಅಂತಲೇ ಇದನ್ನು ಡಿಸೈನ್ ಮಾಡಿ ಕಟ್ಸಿರೋದು. ಆ್ಯಂಡ್ ಹವಾ ಮಹಲ್ ಏನಕ್ಕೆ ಫೇಮಸ್ ಅಂದರೆ ಅಲ್ಲಿರೋವಂಥ ಕಿಟಕಿಗಳಿಗೆ ಟೋಟಲ್ ಆಗಿ 953 ಕಿಟಕಿಗಳಿದೆ ಇಲ್ಲಿ. ರಾಜಸ್ಥಾನ ತುಂಬ ಹೀಟ್ ಇರೋವಂಥ ಜಾಗ ಅಲ್ವಾ ಅದು. ಆ ಚಿಕ್ಕ ವಿಂಡೋಸ್ ಮಾಡಿದ್ರೆ ಅದರೊಳಗಡೆ ಹೀಟ್ ಇರೋವಂಥ ಗಾಳಿ ಪಾಸ್ ಆದರೂ ಕೂಡ ಆಚೆ ಒಳಗಡೆ ಹೋಗೋಷ್ಟೊತ್ತಿಗೆ ಅದು ಕೂಲಾಗಿರುತ್ತೆ, ಒಳಗಡೆ ಪ್ಲೇಸ್ ಕೂಲಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಚಿಕ್ಕದಾಗಿ ಮಾಡಿರೋದು. ಇದು ಬಿಲ್ಡ್ ಮಾಡಿದ ಉದ್ದೇಶ ಏನು ಅಂತಂದರೆ, ರಾಣಿದಿರು ಆಚೆ ಕಡೆ ಎಲ್ಲೂ ಬರೋಂಗಿರಲಿಲ್ಲ, ಜನರನ್ನ ಅವ್ರು ನೋಡೋಂಗಿರಲಿಲ್ಲ ಡೈರೆಕ್ಟಾಗಿ. ಹಾಗಾಗಿ ಈ ಚಿಕ್ಕದಾಗಿರೋಂಥ ವಿಂಡೋಗಳನ್ನ ಗ್ರೀನ್ ಕಲರ್ ನೋಡ್ಬೋದು ನೀವು. ಅಲ್ಲಿ ಮಧ್ಯ ಗ್ರೀನ್ ಕಲರ್ ಎಲ್ಲ ಕಾಣಿಸ್ತಿದೆಯಲ್ಲ ವಿಂಡೋಸ್, ಅದು ಎಲ್ಲ ವಿಂಡೋಸ್ ಓಪನ್ ಮಾಡ್ಬೋದು. ಮಿಕ್ಕಿದ್ದೆಲ್ಲ ಏನಿದೆ ತೂತಗಳು, ಅದು ಬರೀ ಗಾಳಿ ಪಾಸ್ ಆಗುತ್ತೆ. ಅದರಲ್ಲಿ ಡೋರ್ ಆಗಲಿ ಏನೂ ಇಲ್ಲ ಅದಕ್ಕೆ. ಆ್ಯಂಡ್ ಕಲರ್ ಗ್ಲಾಸ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ಅದನ್ನು ರಾಜ ಬೆಲ್ಜಿಯಮಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋದು. ಸೊ ಇಲ್ಲಿ ಅದರದ್ದು ಮ್ಯಾನುಫ್ಯಾಕ್ಚರ್ ಎಲ್ಲ ಇರಲಿಲ್ಲ ಆವಾಗ ಆ ಕಾಲದಲ್ಲಿ. ಸೊ ಇಲ್ಲಿನ ಆರ್ಕಿಟೆಕ್ಚರ್ಗಳು ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಲ್ಲಿನ ಡಿಸೈನರ್ಸ್ನ ಇಲ್ಲಿ ಎಷ್ಟು ಬೇಕು ಏನು ಅಂತ ಡಿಸೈನ್ ನೋಡಿಕೊಂಡು ಅವ್ರು ಹೋಗಿ ಅದನ್ನು ತೊಗೊಂಡು ಬಂದಿರೋದು. ಆ ಟೈಮಲ್ಲಿ ಆ ಗ್ಲಾಸ್ಗಳಿಗೆ ಎಷ್ಟು ಬೆಲೆ ಇತ್ತು ಅಂದರೆ 1 kg ಚಿನ್ನ ಕೊಟ್ಟರೆ 1 kg ಆ ಥರದ್ದು ಗ್ಲಾಸ್ ಕೊಡೋರಂತೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಇತ್ತು ಆ ಗ್ಲಾಸಸ್ ಆವಾಗಲೇ. ಇದು ಬೇಸಿಕಲಿ ಇದು ಹವಾ ಮಹಲ್ದು ಡಿಸೈನ್ ಏನಿದೆ ಅದು ಹನಿಕುಮ್, ಜೈನ್ ಗೂಡು ಕಟ್ಟುತ್ತಲ್ಲ ಆ ರೀತಿ ಸ್ಟ್ರಕ್ಚರಿಂದ ಬಿಲ್ಡ್ ಮಾಡಿರೋದು. ಮನೇಲೆಲ್ಲ ಕೂಲರ್ಸ್ ಎಲ್ಲ ಇಟ್ಕೋತೀವಲ್ಲ, ಅದ್ರ ಹಿಂದಗಡೆನೂ ಹನಿಕುಮ್ ಡಿಸೈನ್ ಆಗಿ ಒಂದು ಲೇಯರ್ ಕೊಟ್ಟಿರ್ತಾರೆ. ಸೊ ದಟ್ ಹೀಟ್ ಇರೋ ಗಾಳಿ ಅಂತ ಅದ್ರೊಳಗಡೆ ಪಾಸ್ ಆದರೂ ಕೂಡ ಒಳಗೆ ಆಚೆ ಬರೋಷ್ಟೊತ್ತಿಗೆ ಅದು ತಣ್ಣಗಾಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಅಂದರೆ, ಈ ಹವಾ ಮಹಲ್ಗೆ ಯಾವುದೇ ರೀತಿ ಫೌಂಡೇಶನ್ ಹಾಕಿಲ್ಲ, ಡೈರೆಕ್ಟ್ ಹಾಗೇ ರೆಡ್ ಸ್ಟೋನ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರೋದು. ಸೊ ಸುಮಾರು ಅರ್ಥಕ್ವೇಕ್ಗಳಾಗಿದೆ, ಆದರೂ ಹವಾ ಮಹಲ್ ಏನೂ ಆಗಿಲ್ಲ, ಇನ್ನೂ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅದು. ಈ ಹವಾ ಮಹಲ್ನ 5 ಫ್ಲೋರಲ್ಲಿ ಕಟ್ಟಿರೋವಂಥದ್ದು. ಸೊ ಒಂದೊಂದು ಫ್ಲೋರಿಂದ ಒಂದೊಂದು ಫ್ಲೋರಿಗೆ ಹೋಗೋದಕ್ಕೆ ಸ್ಟೆಪ್ಸೇ ಇಲ್ಲ ಅದರಲ್ಲಿ. ಸೊ ರ್ಯಾಂಪ್ ಇದೆ ಅದಕ್ಕೆ. ಸೊ ರ್ಯಾಂಪ್ ಯೂಸ್ ಮಾಡ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು ಹೊರತು ಸ್ಟೆಪ್ಸ್ ಇಲ್ಲವೇ ಇಲ್ಲ ಅದರಲ್ಲಿ. ಮೇಲ್ಗಡೆ 5th ಫ್ಲೋರಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ, ಅದಕ್ಕೆ ಹವಾ ಮಂದಿರ್ ಅಂತ ಹೆಸರು. ಸೊ ಅದನ್ನೇ ಬೇಸಾಗಿ ಇಟ್ಕೊಂಡು ಇಲ್ಲಿ ಹವಾ ಮಹಲ್ ಅಂತ ಹೆಸರು ಬಂದಿದೆ ಇದಕ್ಕೂ. ಹವಾ ಮಹಲ್ ಜಸ್ಟು ರಾಯಲ್ ವುಮೆನ್ ಅಂದರೆ ಆಗಿನ ಕಾಲದ ರಾಣಿದಿರು ಆಚೆ ಕಡೆ ಜನರ ಲೈಫ್ನ ನೋಡೋದಕ್ಕೆ ಅಂತ ಮಾಡಿರೋದು. ಇದಕ್ಕೆ ಎಂಟ್ರೆನ್ಸ್ ಅಂತ ಏನೂ ಇಲ್ಲ ಇಲ್ಲಿ. ಇಲ್ಲಿ ನೋಡ್ಬೋದು, ಎಲ್ಲೂ ಬಾಗಿಲಿಲ್ಲ, ಏನೂ ಇಲ್ಲ, ಒಳಗಡೆ ಹೋಗೋದಕ್ಕೆ ಈ ಕಡೆಯಿಂದ ಆಗೋದೇ ಇಲ್ಲ. ಆ ಕಡೆ ಸೈಡಿಂದ ಒಂದು ಎಂಟ್ರೆನ್ಸ್ ಇದೆ, ಅಲ್ಲಿಂದ ಹೋಗ್ಬೋದು ಮೇಲಕ್ಕೆ. ಬೆಳಗ್ಗೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದರ ಲೈಟ್ಸಿಂದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನೂ ಒಂದು ಚೆನ್ನಾಗಿರೋ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಹವಾ ಮಹಲ್, ಜೈಪುರ್, ರಾಜಸ್ಥಾನ್. ಬಾಯ್.